ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ನವೀನ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಎಲ್ಲರೂ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ತುಂಬ ಜನ ನೋಡ್ತಾ ಇದ್ದೀರಾ. ಅಂದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್, ಮಾಡ್ಕೊಂಡು ನೋಡಿ. ತುಂಬ ಖುಷಿಯಾಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ. ನಮ್ಗೆ ಇನ್ನೂ ಏನಾದರೂ ಒಂದು ವೀಡಿಯೋ ಮಾಡಬೇಕು ಅಂತ ತುಂಬ ಇಷ್ಟ ಬರುತ್ತೆ. ಮತ್ತು ಎಲ್ಲರೂ ಚೆನ್ನಾಗಿದ್ದಾರೆ ಫ್ರೆಂಡ್ಸ್, ಎಲ್ಲರೂ ಕಾಫಿ ತಿಂಡಿ ಎಲ್ಲರೂ ಆಯಿತಾ. ನಾನು ಇವಾಗ ಡ್ಯೂಟಿಯಿಂದ ಬಂದುಬಿಟ್ಟು ನಮ್ಮ ಲಚ್ಚಿ ಮನೆಯೆಲ್ಲ ತುಂಬ ಗಲೀಜು ಮಾಡಿದ್ದು. ಗಲೀಜು ಅಂದರೆ ಒಂದೊಂದು ಅಲ್ಲ, ಹೊರಗಡೆ ಕರ್ಕೊಂಡು ಹೋಗಿಲ್ಲ ಅನ್ನೋ ಸೀಟಿಗೆ ಕೂದಲು ಅವಾಗಲೇ ಕಟ್ಟಿದ್ದೆ. ನನಗೆ ಚೆನ್ನಾಗಿ ಅನ್ನಿಸ್ತಿರ್ಲಿಲ್ಲ, ಅದಕ್ಕೆ ಕೂದಲು ಬಿಟ್ಟೆ. ನಮ್ಮ ಲಚ್ಚಿ ಹೊರಗಡೆ ಕರ್ಕೊಂಡು ಹೋಗಿಲ್ಲ ಅಂದ್ಬಿಟ್ಟು ತುಂಬ ಬುಟ್ಟೆಲ್ಲ ಹಾಕಿ ಕಚ್ಚಿ ಮತ್ತು ಸೋಫಾ ಎಲ್ಲ ಎಳೆದು ವೀಡಿಯೋ ಕೂಡ ಮಾಡಿದೆ ಫ್ರೆಂಡ್ಸ್. ಅದನ್ನು ಕೂಡ ಹಾಕ್ತೀನಿ ನೋಡಿ ಎಷ್ಟು ಕೆಲಸ ಕೊಡುತ್ತೆ ಅಂತ. ಅಯ್ಯೋ ಪಾಪ ಅಂದರೆ ನಮ್ಮನೆ ತುಂಬ ಗೋಯಿ ಕೊಡುತ್ತೆ. ಇವಾಗ ನೋಡಿ ಹೆಂಗೆ ಮಾಡ್ಕೊಂಡಿದೆ ಬೈದ್ರೋದಕ್ಕೆ. ಲಚ್ಚಿ ಲಚ್ಚಿ ಏನು ಲಚ್ಚಿ ಬಾ, ಗಾಂಚಲಿ ಜಾಸ್ತಿ ಐತಿ ನಿಂದು. ಲಚ್ಚಿ ಓಯ್ ಮುಗಿಸ್ಕೊಂಡ್ಬಿಟ್ಟು ಬೈದೆಲ್ಲ ಚೆನ್ನಾಗಿ ಬೈದ್ಬಿಟ್ಟಿದ್ದೀನಿ. ಅದಕ್ಕೆ ಅದು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇನ್ನೂ ಸ್ವಲ್ಪ ಒಂದು ಅರ್ಧ ಗಂಟೆ ಆಗಬೇಕು, ಆಮೇಲೆ ಅದೇ ಸರಿ ಹೋಗುತ್ತೆ. ಮತ್ತು ಅದನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡಿ ಸುಮಾರು ಒಂದು 20 ನಿಮಿಷ ಆಯಿತು. ಮತ್ತು ಬಟ್ಟೆ ಎಲ್ಲ ರೂಮಲ್ಲೆಲ್ಲ ಎಳ್ದಾಕಿತ್ತು. ಕಟ್ಟಾಕ್ಬೇಕು ಅನ್ಕೊಂತೀವಿ. ಪಾಪ ಫುಲ್ಲು ಹಗ್ಲೊತ್ತೆಲ್ಲ ಮನೆಗೆ ಇರಬೇಕಲ್ಲ, ಬೇಜಾರಾಗುತ್ತೆ. ಪಾಪ ಹೋಗ್ಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಹಾಕ್ತೀನಿ. ಕಟ್ಟಾಕಲ್ಲ, ನಮ್ಮನೆ ಕಟ್ಟಾಕು ಅಂತ ಬೈತಾರೆ. ನಾನೇ ಹೋಗ್ಲಿ ಬಿಡು ಅಂತ ಸುಮ್ಮನೆ ಇರ್ತೀನಿ. ಇವಾಗ ಹಿಂಗೆ ಬಂದಮೇಲೆ ಇಷ್ಟೊಂದು ಕೆಲಸ ಆಗಿರುತ್ತೆ ಫ್ರೆಂಡ್ಸ್. ಇದೆಲ್ಲ ಕ್ಲೀನ್ ಮಾಡಿ ಆಯಿತು. ಎಲ್ಲ ಫುಲ್ ಆಲ್ಮೋಸ್ಟ್ ಕ್ಲೀನ್ ಆಗಿದೆ. ಬಟ್ಟೆ ವಾಶ್ ಮಿಷಿನ್ಗೆ ಹಾಕಿದ್ದೀನಿ. ನಿನ್ನೆ ಹಾಕಿರೋದು ಇನ್ನೂ ಹಂಗೆ ಇದೆ. ಇವಾಗ ಹೋಗಿ ಹಾಕಬೇಕು, ಟೈಮ್ ಇರಲಿಲ್ಲ. ಪಾತ್ರೆಗಳು ತೊಳಿಬೇಕು. ಬೆಂಗಳೂರು ಜೀವನ ನೋಡಿ ಇಷ್ಟೇ. ಬೆಂಗಳೂರು ಜೀವನ ಅಂದರೆ ಇದೆ. ಬೆಳಿಗ್ಗೆ ಅದೇ ಕೆಲಸ, ಸಾಯಂಕಾಲ ಆದರೆ ಮನೆ. ಇದೇ ಬೆಂಗಳೂರು ಜೀವನ. ಯಾವುದು ಬೇಡ, ಊರಿಗೆ ಹೋಗ್ಬೇಡ ಅನಿಸ್ಬಿಟ್ಟೈತೆ. ಊರಿಗೋದು ದುಡಿಬೇಕು. ಆದರೆ ಅಲ್ಲಾದರೂ ಒಂದಿನ ಮನೆ ಕೂತ್ಕೊಂಡ್ರೆ ಯಾರು ಕೇಳಲ್ಲ, ಅದೆಷ್ಟು ಆಗುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಹಂಗಿಲ್ವಲ್ಲ, ದುಡಿಲೇಬೇಕು. ದುಡ್ಡೇನೆ ದುಡ್ಡು, ಇಲ್ಲಾಂದರೆ ಇಲ್ಲ. ಮತ್ತು ಫ್ರೆಂಡ್ಸ್ ಎಲ್ಲರೂ ಅಕ್ಷಯ ತೃತೀಯ ನಿನ್ನೆ ಮುಗೀತು. ಏನಾದ್ರು ಒಂದು ಅಮೇರಿಕೆ ತೊಗೋಬೇಕಂದ್ರೆ ತುಂಬ ಆಸೆ ಇತ್ತು. ಕೊಡಿಸ್ತಾರೆ ಅನ್ಕೊಂಡೆ ನಮ್ಮ ಮನೆಯವರು. ಮೊನ್ನೆಯಿಂದ ಕೇಳ್ತಾ ಇದ್ದೆ, ಕೊಡಿಸ್ಲಿಲ್ಲ. ನನ್ನ ತಂಗಿನ ಕೇಳಿದೆ, ಅವಳು ಕೊಡಿಸ್ಲಿಲ್ಲ. ನಮ್ಮ ಅಕ್ಕನೂ ಕೇಳಿದೆ, ಅವಳು ಕೊಡ್ಸೋಕೆ ಪ್ರಯತ್ನ ಪಟ್ಟಳು. ಅಂಗಡಿಗೆಲ್ಲ ಹೋಗಿದ್ವಿ, ಯಾಕೋ ಅದು ನಮ್ಮ ಬಜೆಟ್ಗೆ ಬರಲಿಲ್ಲ. ಹಂಗಾಗಿ ತೊಗೊಳ್ಳಿಲ್ಲ. ನಾನೇ ತೊಗೊತೀನಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ. ಮತ್ತು ಫ್ರೆಂಡ್ಸ್ ಇನ್ನೇನು ಸಮಾಚಾರ. ಇವತ್ತು ಶನಿವಾರ, ನಾಳೆ ರಜಾ ಅನ್ನೋ ಮೈಂಡೇ ಇರುತ್ತೆ. ಹಂಗಾಗಿ ಲೇಟ್ ಆಗುತ್ತೆ ಮಾಡ್ಕೊಳ್ಳೋದು. ಕೆಲಸ ಎಲ್ಲ ಫುಲ್ಲು ಲೇಟ್. ನಾಳೆ ರಜಾ ಬಿಡು, ನಾಳೆ ಮಾಡ್ಕೊಂಡ್ರೆ ಆಯಿತು ಅನ್ನೋದು ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ. ಆದರೆ ಇವತ್ತು ಹಂಗೆ ಮಾಡಲ್ಲ. ಎಲ್ಲ ಕೆಲಸ ಮುಗಿಸ್ತೀನಿ. ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಪಾತ್ರೆಗಳೆಲ್ಲ ತೊಳೆದ್ಬಿಡ್ತೀನಿ. ಬಟ್ಟೆ ತುಂಬ ಇದ್ರೆ ಮಡ್ಚೋದು. ನಮ್ಮ ಅಕ್ಕ ಪಾಪ ಮೊನ್ನೆ ಮಡ್ಚಿಬಿಟ್ಟು ಹೋಗಿದ್ದು. ಅದೇ ನನಗೆ ಕಂಫರ್ಟಬಲ್ ಆಗಿಲ್ಲ. ಇವಾಗ ನಾನೇ ಎಲ್ಲ ನೀಟಾಗಿ ಮಡ್ಚಿ ನನಗೆ ಕೈಗೆ ಹೆಂಗೆ ಸಿಗಬೇಕು ಹಂಗೆ ಡಿವೈಡ್. ಟಾಪ್ ಒಂದು ಕಡೆ, ಪ್ಯಾಂಟ್ ಒಂದು ಕಡೆ, ವೇಲ್ ಒಂದು ಕಡೆ, ಸ್ಯಾರೀಸ್ ಎಲ್ಲ ಒಂದು ಕಡೆ, ಹಂಗೆ ಎಲ್ಲ ಡಿವೈಡ್ ಇಕ್ಕಿದ್ದು. ಮಕ್ಕಳೆಲ್ಲ ಇರುವಾಗ ಮಕ್ಕಳೇ ನಾನೇ ಒಂದು ಟೈಮ್ ಆಗಿರುವಾಗ ಹೇಳೋದು ಎಲ್ಲ ಮಿಕ್ಸ್ ಆಗಿಬಿಟ್ಟೈತೆ. ತಿರ್ಗಿ ಡಿವೈಡ್ ಮಾಡಿ ಮಾಡ್ಸಿಕ್ತೀನಿ. ಎಲ್ಲ ಹೇಳಿ ತೋರ್ಸೋಕ್ಕೆ ಬೇಜಾರು. ರೂಮ್ ತೋರಿಸಲ್ಲ ಸದ್ಯಕ್ಕೆ, ರೂಮ್ ತೋರ್ಸೋಕ್ಕೆ ಹೋಗಲ್ಲ. ಅದು ಬಟ್ಟೆ ಎಲ್ಲ ಸ್ವಲ್ಪ ಮಡ್ಚಬೇಕು. ಮಡ್ಚಿದ ಮೇಲೆ ಆಮೇಲೆ ತೋರಿಸ್ತೀನಿ. ಇಲ್ಲಾಂದರೆ ನಿಮಗೆ ಭಯ ಆಗಿಬಿಡುತ್ತೆ. ಮತ್ತೆ ಏನಪ್ಪ ಹಿಂಗೆ ತುಂಬಿಟ್ಟವ್ರೆ ಬಟ್ಟೆನ ಅಂತ. ಯಾವಾಗೂ ತುಂಬಿಡಲ್ಲ ಫ್ರೆಂಡ್ಸ್. ಅದು ಒಂದು ಬಟ್ಟೆ ಹೇಳ್ಕೊತೀನ ಕರೆಕ್ಟಾಗಿ ಹೇಳ್ಕೊಂಡಿರ್ತೀನಿ. ಕೆಲಸಕ್ಕೆ ಹೋಗುವಾಗ ಏನೋ ಒಂದು ಸಿಗಲ್ಲ, ಏನೋ ಒಂದು ಹೋಗಿರುತ್ತೆ. ಮತ್ತೆ ಬಿಡು ಸಾಯಂಕಾಲ ಎತ್ತಿಕೋಣ ಅಂತ ಅದಲ್ಲೇ ಇರುತ್ತೆ. ಅಷ್ಟು ಟೈಮ್ ಆಗಿರುತ್ತೆ. 8 ಗಂಟೆ ಆಗೋವಾಗ ಸುಮ್ಮನೆ ಇರ್ತೀನಿ. ಟೈಮ್ ಇದೆ ಬಿಡು ಅಂತ. 8 ಗಂಟೆ ಆದಮೇಲೆ ನೋಡಪ್ಪ ಟೈಮ್ ಆಗದೆ ಗೊತ್ತಾಗಲ್ಲ. ತಿನ್ನೋಕ್ಕೂ ಟೈಮ್ ಇರಲ್ಲ. ಹಂಗೆ ಆಗ್ಬಿಡುತ್ತೆ ನನ್ನ ಕತೆ. ಎಷ್ಟೋ ಸರಿ ಹಂಗೆ ಕೆಲ್ಸಕ್ಕೆ ಹೋಗಿದ್ದೀನಿ. ಅಷ್ಟೊಂಡಲ್ಲ 11 ಗಂಟೆ 10 ಗಂಟೆ ಆದ ತಕ್ಷಣ ಹೊಟ್ಟೆ ಎಷ್ಟು ಸ್ಟಾರ್ಟ್. ಅಲ್ಲಿ ಹೋದ್ಮೇಲೆ ಕೆಲಸ ಮಾಡಲೇಬೇಕು. ನನ್ನ ಹೊಟ್ಟೆಸು ಅದು ಇದು ಒಂದೆಲ್ಲ ಕೇಳಲ್ಲ ಅವರು. ಕೆಲಸ ಹೋದ್ಮೇಲೆ ಕೂಡ ಅಷ್ಟೇ ಮಾಡಲೇಬೇಕು. ನನ್ನ ಕೆಲಸ ಮಾಡಲೇಬೇಕು. ಒಂದು ಟೈಮ್ 1 ಅವರ್ 2 ಅವರ್ ಕೇಳ್ತಾರೆ. ಮತ್ತೆ ಅವ್ರು ಕೇಳಲ್ಲ, ಯಾರು ಕೇಳಲ್ಲ. ತಪ್ಪು ನಮ್ಮ ಕಡೆ ಇಟ್ಕೊಂಡು ಅವ್ರನ್ನ ದೂರಕ್ಕೂ ಆಗಲ್ಲ. ಹಾಗಾಗಿ ಬೇಗ ಎದ್ದು ಬೇಗ ಪ್ರಯತ್ನ ಪಡಬೇಕು. ಅದೇ ಎಷ್ಟೇ ಟ್ರೈ ಮಾಡಿದ್ರು ಅಷ್ಟೇ. 8 ಗಂಟೆ ಆಗೋವರೆಗೂ ಸುಮ್ಮನೆ ಇರ್ತೀನಿ. 8 ಗಂಟೆ ಆದಮೇಲೆ ಓಡಾಡ್ತೀನಿ. ಮಕ್ಕಳು ಬೇರೆ ಇಲ್ಲ, ತುಂಬ ಬೇಜಾರಾಗ್ತಾ ಇದೆ. ನಮ್ಮ ಲಚ್ಚಿ ಬೇರೆ ನೋಡಿ ಬೈದೆ ಅಂತ ಮುಗಿಸ್ಕೊಂಡು ಮಾಡ್ಕೊಂಡಿದ್ದಾಳೆ. ಇನ್ನೆಷ್ಟು ಟೈಪ್ಸ್ ಹೇಳಲ್ಲ ಅವಳು. ಒಂದೆರಡು ಬ್ಲೌಸು ಬೇರೆದೆಲ್ಲ ನಂದೇ ಸ್ಟಿಚ್ ಮಾಡ್ಕೊತೀನಿ. ಮತ್ತು ಒಂದು ಡ್ರೆಸ್ಸು ಕೂಡ ಇದೆ ಸ್ಟಿಚ್ ಮಾಡೋದು ಮಾಡ್ಕೊತೀನಿ. ಟೈಮ್ ಪಾಸ್ ಆಗುತ್ತೆ. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ. ಆಮೇಲೆ ಬಂದಮೇಲೆ ಅಡುಗೆ ಮಾಡ್ತೀನಿ. ಏನು ಮಾಡಬೇಕು, ಚಪಾತಿ ಇದೆ, ಸಾಂಬಾರು ಮಾಡಬೇಕು, ಮಾಡ್ತೀನಿ. ಅಲ್ಲೇ ಇನ್ನೂ ಟೈಮ್ ಇದೆ. ಅದೇ ಇನ್ನೂ ಟೈಮ್ ಇದೆ ಅಂದ್ಕೊಳ್ಳೋದು. ಆಮೇಲೆ ಟೈಮ್ ಆದಮೇಲೆ ಅಯ್ಯೋ ಟೈಮ್ ಆಯ್ತಲ್ಲ ಅನ್ನೋದು. ಸರಿ ಫ್ರೆಂಡ್ಸ್, ಬಾಯ್. ಬಟ್ಟೆ ಎಲ್ಲ ನೋಡ್ತೀನಿ ವಾಷಿಂಗ್ ಆಯ್ತಾ ಅಂತ. ಮತ್ತು ಅಲ್ಲೇ ಇರುತ್ತೆ, ಅದು ಮಾಡ್ಕೊತೀನಿ ಬೇಗ. ಬಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ತುಂಬ ಜಾಸ್ತಿ ಮಾತಾಡ್ಬಿಟ್ಟೆ ಆ ವಿಡಿಯೋದಲ್ಲಿ. ಬೇಜಾರು ಮಾಡ್ಕೋಬೇಡಿ, ಯಾರಿಲ್ಲ. ಹಾಗಾಗಿ ಅಲ್ಲೇ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಮಾತಾಡ್ತಾ ಇದ್ದರೆ ಒಂಥರ ಖುಷಿ ಆಗುತ್ತೆ, ನೆಮ್ಮದಿ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡಿ. ಇನ್ನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ನೋಡಿ, ಅದು ಯಾವುದೋ ಟೀ ನಮ್ಮ ಮನೆಯವರು ಯಾವುದೋ ಆನ್ಲೈನಲ್ಲಿ ಬುಕ್ ಮಾಡಿದರು. ಅದು ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಅವಲಕ್ಕಿ ನೋಡಿ. 2 ಗ್ಲಾಸ್ ಇಬ್ಬರೇ ಅಲ್ವ ಇರೋದು. ಚಿಕ್ಕದ್ರೆ 2 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ತೊಳೆದ್ಬಿಟ್ಟು ನೆನೆಸಾಕಿಟ್ಟಿದ್ದೀನಿ. ನೆನೆಸಿಟ್ಟರೆ ಸ್ವಲ್ಪ ಸ್ಮೂತ್ ಆಗುತ್ತೆ.
2 ಈರುಳ್ಳಿ ಕಟ್ ಮಾಡ್ಕೊತ ಇದ್ದೀನಿ. ಇನ್ನೂ ಸ್ವಲ್ಪ ಸ್ಪೀಡ್ ಇಡಬೇಕಾಗಿತ್ತು. ಪಾಪ ನೋಡೋರ್ಗೂ ಬೇಜಾರಾಗುತ್ತೆ, ಏನು ರಬ್ಬರ್ ಥರ ಎಳಿತಾವಳಪ್ಪ ಅಂತ ಅನ್ಕೋಬೇಡಿ. ಇನ್ನೂ ಸ್ವಲ್ಪ ಕಮ್ಮಿ ನಂದು ಎಕ್ಸ್ಪೀರಿಯನ್ಸ್ ಮೊಬೈಲಲ್ಲಿ. ನೋಡಿ ಕಡಲೆ ಬೀಜ ಹಾಕ್ತಿದ್ದೀನಿ. ಸ್ವಲ್ಪ ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ನೋಡಿ ಫ್ರೈ ಆಗಬೇಕು ಸ್ವಲ್ಪ. ಅದು ಫ್ರೈ ಆದಮೇಲೆ ಗೊತ್ತಿರೋ ಅಡುಗೆನೇ ಇದು, ಆದರೆ ಇನ್ನೇನು ಮಾಡಲಿ, ಇವತ್ತಿನ ದಿನದ್ದು ನಾನು ವೀಡಿಯೋ ಮಾಡಬೇಕಲ್ಲ. 2 ಈರುಳ್ಳಿ, 4 ಹಸಿಮೆಣ್ಸಿಕಾಯಿ, ಒಂದೇ ಒಂದು ಚೂರು ಏನದು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಕರ್ಬೇವು ಸೊಪ್ಪು ನಾನು ಫಸ್ಟೇ ಹಾಕಲ್ಲ ಫ್ರೆಂಡ್ಸ್, ಸೆಂಟ್ರಲ್ಲಿ ಹಾಕ್ತೀನಿ. ಅದು ಯಾಕೋ ಅದೊಂದು ಅಭ್ಯಾಸ, ಸೆಂಟ್ರಲ್ಲಿ ಹಾಕ್ತೀನಿ. ಆಮೇಲೆ 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಸ್ವಲ್ಪ ಸಾಲ್ಟ್ ಹಾಕಿದೆ, ಬೇಗ ಫ್ರೈ ಆಗಲಿ ಅಂದ್ಬಿಟ್ಟು. ಸ್ವಲ್ಪ ಅರಿಶಿನೂ ಹಾಕ್ತೀನಿ. ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಮಕ್ಕಳು ಇಲ್ವಲ್ಲ, ಮಕ್ಕಳಿದ್ದಿದ್ರೆ ತಿಂತಾಯಿದ್ರು. ಅವರು ಆಟ ಆಡಿಕೊಂಡು, ಅವರು ಈ ತಿಂಗಳೆಲ್ಲ ಬರಲ್ಲ ಅವರು. ನೋಡಿ ಚೆನ್ನಾಗಿ ಫ್ರೈ ಆಗಬೇಕು. ಮೊಬೈಲ್ ಸರಿಯಾಗಿ ಇಟ್ಕೊಂಡಿಲ್ಲ ಕ್ಯಾಮ್ರಾನ. ನೋಡಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ. ಚೆನ್ನಾಗಿ ಫ್ರೈ ಆಯಿತು. ನೆಂದಿರುವಂಥ ಅವಲಕ್ಕಿನ, ಗಟ್ಟಿ ಅವಲಕ್ಕಿನ ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ. ಉರಿ ಸ್ವಲ್ಪ ಇರಬೇಕು, ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ. ನೋಡಿ ರೆಡಿ ಆಗಿದ್ದೀನಿ. ಸ್ನಾನ ಮಾಡ್ಕೊಂಬಂದೆ. ಏನು ಮೇಕಪ್ ಮಾಡಲ್ಲ ಫ್ರೆಂಡ್ಸ್ ನಾನು. ಒಂದು ಕ್ರೀಮು, ಒಂದು ಪೌಡ್ರ್ ಅಷ್ಟೇ. ಟೈಮ್ ಇದ್ದರೆ ಲಿಪ್ಸ್ಟಿಕ್ಕು, ಇಲ್ಲಾಂದ್ರೆ ಅದು ಇಲ್ಲ. ಈ ನಡುವೆ ತುಂಬ ದಪ್ಪ ಆಗೋಗ್ಬಿಟ್ಟಿದ್ದೀನಿ. ಎಷ್ಟು ಡುಮ್ಮಿ ಥರ ಕಾಣಿಸ್ತಾ ಇದ್ದೀನಿ. ಸ್ಟಿಕ್ಕರ್ ಮಾತ್ರ ಏನು ಮಾಡ್ತೀನಿ ಅಲ್ವೋ, ಸ್ಟಿಕ್ಕರ್ ಮಾತ್ರ ಮ್ಯಾಚಿಂಗ್ ಇರಬೇಕು ನನಗೆ, ಅದು ಅಭ್ಯಾಸ. ಬೇಜಾರು ಸ್ಟಿಕ್ಕರ್ ಇದ್ದಾವೆ, ಅಂಗಡಿಗೆ ಹೋದಾಗೆಲ್ಲ ಅದನ್ನು ಎತ್ಕೊಂಬರ್ತಾ ಇರ್ತೀನಿ. ಸ್ಟಿಕ್ಕರ್ ಮಾತ್ರ ಮ್ಯಾಚಿಂಗ್ ಹಾಕ್ಕೊತೀನಿ. ಕುಂಕುಮ ಹಾಕ್ಕೊಳ್ಳೋದು, ಅರಿಶಿನ ಹಾಕ್ಕೊಳ್ಳೋದು, ತಲೆ ಬಾಚ್ಕೊಂಡು ಹೋಗೋದು. ನೋಡಿ 8 ಗಂಟೆ ಆಗೋವರೆಗೂ ಸುಮ್ಮನೆ ಇರ್ತೀನಿ. 8 ಗಂಟೆ ಆದ ತಕ್ಷಣ ಓಡಾಡ್ತೀನಿ. ಏನು ಮಾಡೋದು, ಕೆಲಸಕ್ಕೆ ಹೋಗಲೇಬೇಕು. ಮೊನ್ನೆಲ್ಲ ರಜೆ ಹಾಕಿದ್ದೆ. ರಜೆ ಹಾಕಿದರೆ ಪ್ರಾಬ್ಲಮ್ಮು, ಬೈತಾರೆ. ಅನ್ನೋದಕ್ಕಿಂತ ಹೆಚ್ಚಾಗಿ ಪೇಮೆಂಟ್ ಕಟ್ಟಾಗುತ್ತೆ, ನಮಗೆ ಲಾಸ್ ಆಗುತ್ತೆ, ಮತ್ತು ಮೈಂಟೈನ್ ಮಾಡೋಕ್ಕಾಗಲ್ಲ. ಲಿಪ್ಸ್ಟಿಕ್ ಹಾಕ್ಕೊಂಬಿಟ್ಟೆ. ನೋಡಿ ತಲೆ ಬಚ್ಕೊತಾ ಇದ್ದೀನಿ. ತುಂಬ ಸಿಕ್ಕಾಗಿತ್ತು, ತುಂಬಾ ಏರ್ ಫಾಲ್ ಆಗ್ತಾಯಿತ್ತು. ಏನು ಮಾಡಬೇಕೋ ಗೊತ್ತಿಲ್ಲ. ಎಷ್ಟು ಕೂದಲು ಉದುರುತ್ತೆ. ಒಂದು ಕಡೆ ಎಲ್ಲ ನಿಂತ್ಕೊಂಡು ಬಾಚಿಬಿಟ್ಟು ಆ ಕೂದಲೆಲ್ಲ ಎತ್ತಿ ಕವರಲ್ಲಿ, ಒಂದು ಕವರೇ ಫುಲ್ಲಾಗಿದೆ. ನನ್ನ ಮಕ್ಕಳು ಹೇಳ್ತಾ ಇರ್ತಾರೆ, ಏನಮ್ಮ ಇಷ್ಟೊಂದು ಕೂದಲು ಉದುರಿದ್ರು ನೀನು ತಲೆದಿಂದ ಅಷ್ಟೊಂದು ಕೂದಲು ಐತಲ್ಲ, ಅದೆಲ್ಲ ಯಾವಾಗ ಉದುರೋಗುತ್ತೋ ಅಂತಾರೆ, ಶಾಪ್ ಹಾಕ್ತಾರೆ. ಯಾಕಂದರೆ ಕೂದಲೆಲ್ಲ ಇರುತ್ತೆ ಅಂದ್ಬಿಟ್ಟು ಹಂಗಂತಾರೆ. ಇನ್ನೂ ಉದುರೋಗ್ಲಿ ಅಂತಾರೆ. ನೋಡಿ ಎಷ್ಟು ಉದುರೋಗಿದೆ. ಕೆಳಗಡೆ ಎಲ್ಲ ಉದುರಿತು ಕೂದಲು ಎಲ್ಲ ಎತ್ತಿ ಒಂದು ಕವರನ್ನು ಸ್ಟೋರ್ ಮಾಡಿರ್ತೀನಿ. ಅಷ್ಟೇ ನನ್ನ ರೆಡಿ. ತಲೆ ಬಾಚ್ಕೊಳ್ಳೋದು, ಸಿಂಪಲ್ ಒಂದು ಕ್ಲಿಪ್ ಹಾಕ್ಕೊಳ್ಳೋದು, ಓಡೋಗೋದು ಕೆಲಸಕ್ಕೆ. ಕರೆಕ್ಟಾಗಿ 8:55. ಇನ್ನೂ ಸ್ವಲ್ಪ ಬೇಗ ಆದರೆ 50ಕ್ಕೆ ಬಿಡ್ತೀನಿ. ನೋಡಿ ಆ ಬಾಡಿ ಲೋಷನ್ ನಮ್ಮ ಲಚ್ಚಿ ನೋಡಿ ಹೆಂಗೆ ಕಟ್ ಮಾಡೋಕ್ಕಿದೆ. ಸಿಟ್ಟು ಹಂಗೆ ಬರ್ತಾ ಇದ್ದಿಲ್ಲ ನನಗೆ. ಅದು ಯಾವ ಕಡೆ ಪ್ರೆಸ್ ಮಾಡಿದ್ರೂ ಬರ್ತಾನೆ ಇರಲಿಲ್ಲ. ಫುಲ್ಲು ಕಚ್ಚಾಕ್ಬಿಟ್ಟೈತೆ. ಎಲ್ಲಿಟ್ರೂ ಅದು ಸ್ವಲ್ಪ ದೊಡ್ಡದಾಗಿಬಿಟ್ಟೈತೆ. ಇವಾಗ ಮಿಷನ್ ಮೇಲೆ, ಸ್ಟಿಚಿಂಗ್ ಮಿಷನ್ ಮೇಲೆ ಹತ್ತುತ್ತೆ, ಟೇಬಲ್ ಮೇಲೆ ಹತ್ತುತ್ತೆ, ಎಳ್ಕೊಂಬಿಡುತ್ತೆ. ಕಟ್ಟಾಕ್ಬೋದು, ಕಟ್ಟಾಕೋಕ್ಕೂ ಬೇಜಾರು. ಟೈಮ್ ಆಯಿತು, ತಿನ್ನಕ್ಕೆ ಹೋಗ್ತಾಯಿದ್ದೀನಿ. ಸ್ವಲ್ಪನೇ ಬೆಳಗ್ಗೆ ಟೈಮ್ ಇದ್ರೆ ತಿಂತೀನಿ, ಇಲ್ಲಾಂದರೆ ತಿನ್ನಲ್ಲ. ಇನ್ನೂ ಸ್ವಲ್ಪ ಟೈಮ್ ಇತ್ತು, ಹಂಗಾಗಿ ತಿನ್ನೋಕ್ಕೆ ಹಾಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ತೀನಿ. ಊಟ ಕೊಡ್ತಾರೆ ಫ್ರೆಂಡ್ಸಲ್ಲಿ, ಆದರೆ ನನಗೆ ಸೆಟ್ ಆಗಿಲ್ಲ, ಅದಕ್ಕೆ ಮನೆಯಿಂದ ತೊಗೊಂಡೋಗ್ತೀನಿ.
ಸಾಯಂಕಾಲ ಬಂದೆ, ಡ್ಯೂಟಿ ಮುಗಿಸ್ಕೊಂಡ್ಬಂದೆ. ಬಾಕ್ಸ್ ಎತ್ಕೊಳಕ್ಕೆ ಸಿಂಕಲ್ ಹಾಕ್ತೀನಿ. ಹಾಕ್ಬಿಟ್ಟು ಮನೆಯೆಲ್ಲ ಗಲೀಜಾಗಿತ್ತಲ್ಲ ಫ್ರೆಂಡ್ಸ್, ನೋಡಿಬಿಟ್ಟು ಮೂಡೌಟ್ ಆಗಿತ್ತು. ನನಗೆ ಏನಂದರೆ ಒಂದು ಹ್ಯಾಬಿಟು, ಬಂದ ತಕ್ಷಣ ತಿನ್ನೋಕ್ಕಿರ್ಬೇಕು ನನಗೆ. ಅದೇನಾದರೂ ಸರಿ, ಸ್ವಲ್ಪ ಬ್ರೆಡ್ ಇತ್ತು, ಒಂದು 2-3 ಪೀಸ್ ತಿಂತಾಯಿದ್ದೆ. ತಿಂದಿಲ್ಲ ಅಂದರೆ ನನಗೆ ಮೈಂಡ್ ಫ್ರೆಶ್ ಆಗೋಲ್ಲ. ಏನಾದರೂ ಸರಿ ಒಂದು ಅದೇ ಬೇಕು ಇದೇ ಬೇಕಂತೇನಿಲ್ಲ, ಒಂದು ಚಪಾತಿ ಇದ್ರೂ ಓಕೆ, ಏನೋ ಒಂದು ತಿಂದ್ಬಿಟ್ಟು ಕೆಲಸ ಮಾಡ್ತೀನಿ. ಕೂತ್ಕೊಳ್ಳಲ್ಲ, ಕೂತ್ಕೊಂಡ್ಬಿಟ್ರೆ ಕೂತ್ಕೊಂಡೇ ಬಿಡ್ತೀನಿ. ಏನಾದ್ರು ಒಂದು ತಿನ್ಕೊಂಡು ಕೆಲಸ ಮಾಡ್ತೀನಿ. ನೋಡಿ ಸೋಫೆ ಎಲ್ಲ ಹೆಂಗೆ ಹಾಳು ಮಾಡಿದ್ದೆಲ್ಲ ಕೆಲಸ ನೋಡಿ ಹೆಂಗಿದೆ. ಏನೇನೋ ಧೂಳೆಲ್ಲ ಉದುರಿಸಿತ್ತು, ಪೇಪರೆಲ್ಲ ಕಚ್ಚಾಕಿತ್ತು, ಬುಕ್ಕು ಎಲ್ಲ ಕಚ್ಚಾಕ್ಬಿಟ್ಟಿತ್ತು. ಅದೇನಾಯ್ತು ಇವತ್ತು ಡೈಲಿ ಕಂಪ್ನಿ ಹತ್ರ ಕರ್ಕೊಂಬರ್ತಾ ಇದ್ವಿ. ಒಂದೊಂದಿನ ಕರ್ಕೊಂಬರೋಕ್ಕಾಗಲ್ಲ. ಕರ್ಕೊಂಬರೋಕ್ಕಾಗದೇ ಇರುವಾಗ ಈ ಥರ ಎಲ್ಲ ಮಾಡುತ್ತೆ. ಮುನಿಸ್ಕೊಂಡೈತೆ. 2 ದಿನದ ಸರಿ ಊಟದೆಲ್ಲ ಮಾಡ್ತಾ ಇಲ್ಲ. ಬಟ್ಟೆ ಎಲ್ಲ ಎಳೆದಾಕಿದೆ, ಎಲ್ಲರೂ ಕ್ಲೀನ್ ಮಾಡಿ ಬಿಸಿಕೈತೆ ಕೆಳಗಡೆ ಮಾಡ್ತಾ ಇದ್ದೀನಿ. ಇನ್ನೇನು ಕೆಲಸ ಮಕ್ಕಳು ಇಲ್ಲ, ಕ್ಲೀನ್ ಮಾಡಿಬಿಟ್ಟು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಸಿಟ್ಟು ಬಂದೆಲ್ಲ ಹಿಂಗೆ ಗಲೀಜು ಮಾಡೋಕೈತೆ. ನಾನು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಎಲ್ಲ ತೆಗೆದಾದ್ಮೇಲೆ ಕುತ್ಕೊಂಡ್ಬಿಡ್ತೀನಿ ಸ್ವಲ್ಪ ಹೊತ್ತು ಮೊಬೈಲ್ ನೋಡಿಕೊಂಡು. ನೋಡಿ ಮಾಮೂಲಿ ಅದೇ ವಿಡಿಯೋ ಎಡಿಟ್ ಮಾಡ್ಕೊಳ್ಳೋದು, ಆಚೆ ಕರ್ಕೊಂಡು ಮಾಡೋದು. ನಿಮ್ಮ ಮನೇಲೆಲ್ಲ ಹೆಂಗಿರುತ್ತೋ ಗೊತ್ತಿಲ್ಲ, ನಮ್ಮನೆ ಹಿಂಗಿರುತ್ತೆ ನೋಡಿ. ಇಷ್ಟು ಈ ಥರ ಡಮ ಡಮ ಅನ್ನೋ ಥರ ಇರುತ್ತೆ. ಅದು ಹಲ್ಗೆ, ಅದು ಲಚ್ಚಿ ಆಚೆಗೆ ಹೋಗ್ಬಾರ್ದು ಅಂದ್ಬಿಟ್ಟು ಅದು ಆ ಥರ 1-2 ಹಲ್ಗೆ ಇಟ್ಕೊಂಡಿದ್ದೀನಿ. ದೇವ್ರ ಮನೆಗೆ ಒಂದು ಹಾಕ್ತೀನಿ, ಹೊರಗಡೆಗೆ ಒಂದು ಹಾಕ್ತೀನಿ. ದೇವ್ರ ಮನೆಗೆ ಬಾಗಿಲಿಲ್ಲ, ಹಂಗಾಗಿ ಹಲ್ಗೆ ಇಟ್ಕೊಂಡಿದ್ದೀನಿ. ನೋಡಿ ಇನ್ನೂ ತಿಂತಾನೇ ಇದ್ದೀನಿ. 2 ಪೀಸ್ ಬ್ರೆಡ್ನ ತಿಂತಾನೇ ಇದ್ದೀನಿ. ಇನ್ನು ಮಕ್ಕಳಿಗಿದ್ರೆ ಏನಾದರೂ ಒಂದು ತಿಂಡಿ ಇರ್ತಾಯಿತ್ತು. ಇವತ್ತು ಯಾವ ತಿಂಡಿ ಇಲ್ಲ, ಬ್ರೆಡ್ ಇತ್ತು, ಅದನ್ನೇ ತಿನ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಒಂದೊಂದು ದಿನ ಏನಿರೋಲ್ಲ, ಅಡ್ಜಸ್ಟ್ ಮಾಡ್ಕೊತೀನಿ. ಅವಾಗ ಏನು ಮಾಡೋಕ್ಕಾಗಲ್ಲ, ಹಂಗೆ ಬೇಕು ಹಿಂಗೆ ಬೇಕು ಅನ್ನೋಕ್ಕಾಗಲ್ಲ. ಇದ್ದಂಗೆ ಇರೋದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಆ ಗೊಂಬೆ ಮೂತಿ ಎಲ್ಲ ಕಚ್ಚಾಕಿತ್ತು, ಅದ್ರದ್ದು ಒಳಗಡೆ ಸ್ಪಂಜೆಲ್ಲ ಆಚೆ ಬಂದ್ಬಿಟ್ಟಿತ್ತು. ಆ ರೇಂಜಿಗೆ ಕಚ್ಚಾಕೈತೆ ಎಲ್ಲನೂ. ಇವತ್ತಿನ ದಿನ ಈ ಥರ ಇತ್ತು. ಸಾಯಂಕಾಲ ಬಂದರೆ ಇಷ್ಟು ಕೆಲಸ ಸಾಕಾಗೋಯ್ತು. ನೋಡಿ ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ. ದೀಪ ಹಚ್ಚೋಕ್ಕೆ ಟೈಮ್ ಆಗೋಗಿತ್ತು, ದೀಪ ಹಚ್ಚಿಲ್ಲ. ಇನ್ನೇನು ಬಿಡಂದ್ಬಿಟ್ಟು ನಾಳೆ ಹಚ್ಚೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಮಗ ಇದ್ದರೆ ಡೈಲಿ ಹಚ್ತಾನೆ, ನಮ್ಮ ಮದರ್ ಅಷ್ಟೇ ಡೈಲಿ ಹಚ್ತಾರೆ. ನಾನೇ ಒಂದೊಂದು ದಿನ ಮಿಸ್ ಮಾಡಿಬಿಡ್ತೀನಿ. ತುಂಬಾ ಸೆಕೆ. ಈ ಮಳೆ ಒಂದಿನ ಬರುತ್ತೆ, ಒಂದಿನ ಬರಲ್ಲ. ತುಂಬ ಸೆಕೆ ಆಗ್ತಾಯಿತ್ತು. ತಣ್ಣೀರಿಗೆ ಮುಖ ತೊಳ್ಕೊಂಬಂದರೆ ಫ್ರೆಶ್ ಆಗಿಬಿಡುತ್ತೆ. ಕಾಫಿ ಕುಡಿತೀನಿ ಇವಾಗ. ಸರಿ ಫ್ರೆಂಡ್ಸ್, ಬಾಯ್ ಬಾಯ್.